ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತು ನಮ್ಮ ಮಕ್ಕಳಿಗೋಸ್ಕರ ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ MCQsನ್ನ ಟ್ರಿಕ್ ಹೇಗೆ ಬಳಸೋದು ಅಂತ. MCQsನ ಹೇಗೆ ಐಡೆಂಟಿಫೈ ಮಾಡಿಬಿಟ್ಟು ಕರೆಕ್ಟ್ ಆನ್ಸರ್ ಹೇಗೆ ಕೊಡೋದು ಅಂತ. ಮ್ಯಾಮ್ 3 ಮಾರ್ಕ್ಸ್ ಕ್ವೆಶ್ಚನ್, 4 ಮಾರ್ಕ್ಸ್ ಕ್ವೆಶ್ಚನ್, 5 ಮಾರ್ಕ್ಸ್ ಕ್ವೆಶ್ಚನ್, 2 ಮಾರ್ಕ್ಸ್ ಕ್ವೆಶ್ಚನನ್ನು ಹೇಗೋ ಹ್ಯಾಂಡಲ್ ಮಾಡಿಬಿಡ್ತೀವಿ ಮ್ಯಾಮ್. ಈ 1 ಮಾರ್ಕ್ ಕ್ವೆಶ್ಚನ್ ಬರುತ್ತಲ್ಲ MCQ, ಸಿಕ್ಕಾಪಡೆ ಕನ್ಫ್ಯೂಷನ್ ಆಗುತ್ತೆ. ಓದಿರ್ತೀವಿ ಮ್ಯಾಮ್, ಬಟ್ ಸ್ಟಿಲ್ ಕರೆಕ್ಟ್ ಆನ್ಸರ್ ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತೀರಾ. ಎಷ್ಟೋ ಮಕ್ಕಳಿಗೆ ಔಟ್ ಮಿಸ್ ಆಗಿರೋದು ಬಂದ್ಬಿಟ್ಟು ನಮ್ಮ MCQ ಅಲ್ಲಿನೇ. 5 ಮಾರ್ಕ್ಸ್ 4 ಮಾರ್ಕ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿಬಿಟ್ಟು ಔಟ್ ಆಫ್ ತೊಗೊಂಡಿರ್ತಾರೆ. ಬಟ್ ಸ್ಟಿಲ್ ಏನು 1 ಮಾರ್ಕ್ ಕ್ವೆಶ್ಚನ್ ಎಸ್ಪೆಷಲಿ ಬಂದ್ಬಿಟ್ಟು ನಮ್ಮ MCQ ಅಲ್ಲಿ ಹೇಗಾದರೂ ಮಾಡಿಬಿಟ್ಟು 1 ಮಾರ್ಕ್ ಹೋಗಿರುತ್ತೆ. ಸೊ ಎಷ್ಟೋ ಮಕ್ಕಳು ಔಟ್ ಆಫ್ 100 ಔಟ್ ಆಫ್ 100 ತೊಗೊಳೋದನ್ನ ಮಿಸ್ ಮಾಡಿರ್ತಾರೆ, ಅಥವಾ 80 ಔಟ್ ಆಫ್ 80 ತೊಗೊಳೋದನ್ನ ಮಿಸ್ ಮಾಡಿರ್ತಾರೆ. ಸೊ ನಿಮಗೆ MCQಗೆ ಪಕ್ಕಾ ಆನ್ಸರ್ ಗೊತ್ತಿದ್ರೆ ಫೈನ್, ಓಕೆನಾ, ಪರ್ಫೆಕ್ಟ್ಲಿ ಆಲ್ ರೈಟ್. ಬಟ್ ನಿಮ್ಗೆ ಏನೋ ಆನ್ಸರ್ ಗೊತ್ತಾಗ್ತಿಲ್ಲ ಮ್ಯಾಮ್, ಬಟ್ ಸ್ಟಿಲ್ ಇದನ್ನು ಖಾಲಿ ಬಿಟ್ಟು ಸುಮ್ಮನೆ ಮಾರ್ಕ್ಸ್ 0 ಅಂತ ತೊಗೊಳೋದಕ್ಕಿಂತ ಏನಾದರೂ ಗೆಸ್ ಮಾಡಿ ಸ್ಟ್ರಾಟಜೀಸ್ ಅಥವಾ ಟ್ರಿಕ್ಸನ್ನು ಯೂಸ್ ಮಾಡಿ ಏನಾದ್ರೂ ಟ್ರೈ ಮಾಡಬಹುದಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ಟ್ರೈ ಮಾಡ್ಬೋದು. ಅದಕ್ಕೋಸ್ಕರನೇ ನಾನಿವತ್ತು MCQ ಟ್ರಿಕ್ಸ್ ಅಂತಲೇ ಬಂದಿರೋದು. ಸೊ ಯಾವುದದು ಟ್ರಿಕ್ಸ್ ಅಂತ ನೋಡೋಣ ಬನ್ನಿ. ಸೊ ಏನದು ಟ್ರಿಕ್ಸ್ ಅಂತ ಹೇಳಿದ್ರೆ, ಫಸ್ಟ್ ಇವಾಗ ಯಾವುದೋ ಒಂದು ಕ್ವೆಶ್ಚನ್ ಕೊಟ್ಟಿರ್ತಾರೆ, ಆ ಕ್ವೆಶ್ಚನಿಗೆ 4 ಆಪ್ಷನ್ ಅಂತ ಇರುತ್ತೆ ಅಲ್ವಾ. ನಿಮಗೆ ಪರ್ಫೆಕ್ಟ್ ಆನ್ಸರ್ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ನೀವು ಪರ್ಫೆಕ್ಟ್ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಆನ್ಸರ್ ಆಗಿರಲ್ಲ ಅಂತನಾದ್ರೂ ಎಲಿಮಿನೇಟ್ ಮಾಡ್ಬೋದು. ಹೇಗೆ ಅಂತ ಹೇಳೋಣ. ಇವಾಗ ಫಾರ್ ಎಕ್ಸಾಂಪಲ್ ಫೋಟೋಸಿಂಥೆಸಿಸ್ಗೆ ಒಂದು ಕ್ವೆಶನ್ ತೊಗೊಬಿಡೋಣ, ಓಕೆನಾ. ಫೋಟೋಸಿಂಥೆಸಿಸ್ ನಡಿಬೇಕು ಅಂತ ಹೇಳಿದ್ರೆ, ನಮ್ಮ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡಿಬೇಕು ಅಂತ ಹೇಳಿದ್ರೆ ರಿಕ್ವೈರ್ಮೆಂಟ್ಸ್ ಯಾವ್ದ್ಯಾವುದು ಅಂತ ಕೇಳಿಬಿಟ್ಟು ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಏನಂತ? ಕ್ಲೋರೋಫಿಲ್ ಅಂತ ಕೊಟ್ಟಿರ್ತಾರೆ. ಅದಾದಮೇಲೆ ಏನಂತ ಕೊಟ್ಟಿರ್ತಾರೆ? ಸನ್ಲೈಟ್ ಅಂತ ಕೊಟ್ಟಿರ್ತಾರೆ. ಓಕೆ, ಅದಾದಮೇಲೆ ಏನು ಅಂತ ಕೊಟ್ಟಿರ್ತಾರೆ? ಗ್ಲೂಕೋಸ್ ಅಂತ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನು ಕೊಟ್ಟಿರ್ತಾರೆ? ವಾಟರ್ ಅಂತ ತಗೊಳ್ಳೋಣ. ಓಕೆ, ಇವಾಗ ಫೋಟೋಸಿಂಥೆಸಿಸ್ ಪ್ರೋಸೆಸ್ ನಡಿಬೇಕು ಅಂತ ಹೇಳಿದ್ರೆ ಏನೆಲ್ಲ ಬೇಕು ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಇಲ್ಲಿ ಕಂಡುಹಿಡಿಯೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಯಾವುದು ಅಲ್ಲ ಅಂತನಾದರೂ ನೀವು ಗೆಸ್ ಮಾಡೋಕ್ಕಾಗತ್ತಾ? ಓಕೆ, ನಮಗೆ ಕ್ಲೋರೋಫಿಲ್ ಬೇಕು ಅಂತ ಗೊತ್ತು, ಸನ್ಲೈಟ್ ಬೇಕು ಅಂತ ಗೊತ್ತು, ವಾಟರ್ ಬೇಕು ಅಂತ ಗೊತ್ತು. ಈ ಗ್ಲೂಕೋಸ್ ಬಂದುಬಿಟ್ಟು ಫೋಟೋಸಿಂಥೆಸಿಸ್ ಆದಮೇಲೆ ಉತ್ಪಾದನೆ ಆಗುವಂಥ ಪ್ರಾಡಕ್ಟ್ ಅಲ್ವಾ, ಇದು ಫುಡ್ ಅಲ್ವಾ. ಸೊ ಇದು ಫೋಟೋಸಿಂಥೆಸಿಸ್ ಇದನ್ನೆಲ್ಲ ಬಳಸ್ಕೊಂಡು ಅದಾದಮೇಲೆ ಏನು ಪ್ರಾಡಕ್ಟ್ ಸಿಂಥೆಸಿಸ್ ಆಗೋದು ಅಂತ ಹೇಳಿದ್ರೆ ಗ್ಲೂಕೋಸ್. ಇದೇ ಫೋಟೋಸಿಂಥೆಸಿಸ್ಗೆ ರಾ ಮೆಟೀರಿಯಲ್ ಅಲ್ಲ. ಸೊ ನಿಮಗೆ ಕರೆಕ್ಟ್ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮಗೆ ಇದಂತೂ ಪಕ್ಕಾ ಆಪ್ಷನ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಎಲಿಮಿನೇಟ್ ಮಾಡಬಹುದಾ ಅಂತ ಈ ಟೆಕ್ನಿಕ್ಕನ್ನು ಯೂಸ್ ಮಾಡಿ. ನಿಮಗೆ ಪರ್ಫೆಕ್ಟಾಗಿ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಆಪ್ಷನಲ್ಲಿ ಚೆಕ್ ಮಾಡ್ಬೋದು. ಈ ಕ್ವೆಶ್ಚನಿಗೆ ಇದು ಆನ್ಸರ್ ಆಗಿರೋಕ್ಕಿಲ್ಲ, ಇದು ಪಕ್ಕಾ ಎಲಿಮಿನೇಟ್ ಅಂತ ಹೇಳುವಂಥ ಆಪ್ಷನನ್ನು ತೆಗೆದಾಕ್ಬೋದು. ಇದು ಒಂದು ಮೆಥಡ್. ಓಕೆ, ನೆಕ್ಸ್ಟ್ ಇವಾಗ ಸಿಮಿಲರ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಏನೋ ಕ್ವೆಶ್ಚನ್ ಇದೆ ಅಂತ ಅಂದ್ಕೊಳ್ಳಿ. ಆ ಕ್ವೆಶ್ಚನಿಗೆ ಯಾವ ಥರ ಆಪ್ಷನ್ ಕೊಟ್ಟಿರ್ತಾರೆ? 1 -10, 6, +10, ಒಂದು 8 ಅಂತ ಕೊಟ್ಟಿರ್ತಾರೆ. ಓಕೆನಾ. ಇಲ್ಲಿ ನೋಡಿ ಯಾವುದದು ಸಿಮಿಲರ್ ಇದೆ? ಇಲ್ಲಿ +10 ಇದೆ, -10 ಅದೇ ಅಲ್ವಾ. ಈ ಥರ ಆಪ್ಷನ್ ಇದ್ದಾಗ ಪಕ್ಕಾ ಒಂದು ಕರೆಕ್ಟ್ ಆನ್ಸರ್ +10 ಇರುತ್ತೆ, ಇಲ್ಲ -10 ಇರೋ ಚಾನ್ಸಸ್ ಇರುತ್ತೆ. ಸೊ ನೀವೇನು ಮಾಡಬೇಕು? ಈ ಥರ ಅನಲೈಸ್ ಮಾಡಬೇಕು. ಸೊ ಆರಾಮಾಗಿ ಇವೆರಡು ಆಪ್ಷನನ್ನು ನೀವೇನು ಮಾಡ್ಬೋದು? ಎಲಿಮಿನೇಟ್ ಮಾಡ್ಬೋದು. ಓಕೆನಾ. ಸೊ ನಿಮಗೆ ಇವಾಗ 50-50 ಅಂತ 2 ಆಪ್ಷನ್ ಮಿಕ್ಕುತ್ತೆ. ಸೊ ಈ ಥರ ಒಂದು ಟೆಕ್ನಿಕ್ ಕೂಡ ನೀವು ಫಾಲೋ ಮಾಡಬಹುದು. ನೆಕ್ಸ್ಟ್ ಯಾವುದಿದೆ ಅಂತ ಹೇಳಿದ್ರೆ ಆಲ್ ಆಫ್ ದಿ ಅಬೌವ್, ಎಲ್ಲ ಮೇಲಿನ ಎಲ್ಲವೂ ಅಂತ ಆಪ್ಷನ್ ಇದ್ದಾಗ ಇದು ಯಾವ ಥರ ಚಾನ್ಸಸ್ ಹೇಳ್ಬೋದು ಅಂತ ಹೇಳಿದ್ರೆ ಒಂದು 90% ಪಕ್ಕಾ ಇದೊಂದು ಆಪ್ಷನ್ ಕರೆಕ್ಟ್ ಇದೆ ಅಂತ ಅಂದ್ಕೊಂಬಿಡಿ. ಓಕೆನಾ. ಯಾವಾಗೆಲ್ಲ ಆಲ್ ಆಫ್ ದಿ ಅಬೌವ್, ಈ ಮೇಲಿನ ಎಲ್ಲವೂ ಉತ್ತರ ಸರಿಯಾಗಿದೆ ಅಥವಾ ತಪ್ಪಾಗಿದೆ ಅಂತ ಹೇಳಿಕೆಗಳು ಇರುತ್ತೆ ಅಲ್ವಾ, ಆವಾಗ 90% ಇದು ಈ ಆಪ್ಷನ್ ಕರೆಕ್ಟ್ ಆಗಿರೋ ಚಾನ್ಸಸ್ ಇದೆ. ಓಕೆನಾ. ನಾನು ನೀಟು, JEE ಮತ್ತು ನನ್ನ UPSC ಆಪ್ಷನ್ ಕೂಡ ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಈ ಥರ ಆಪ್ಷನ್ ಇದ್ದಾಗ ಕರೆಕ್ಟ್ ಆಗಿರೋವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ 90% ಸಕ್ಸಸ್ ರೇಟ್ ಇದೆ ಅಂತ ಹೇಳ್ತಿದ್ದೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಆಪೋಸಿಟ್ ಆಪ್ಷನ್ಸ್ ಇದ್ದಾಗ ಏನಿದು ವಿರುದ್ಧ
ಆಯ್ಕೆಗಳು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾವ ಥರ ಅಂತ ಹೇಳಿದ್ರೆ, ಇವಾಗ ಯಾವುದು ಓಕೆ, ಇವಾಗ ನಾರ್ತು ಅದ್ರ ಆಪೋಸಿಟ್ ಅಂದಿದ ತಕ್ಷಣನೇ ನಾವು ಸೌತು ಅಂತ ಹೇಳ್ತೀವಲ್ಲ. ಓಕೆ, ಈ ಥರ ಆಪ್ಷನ್ ಇದ್ದಾಗ, ಆಪ್ಷನ್ಸ್ಗಳು ನಾರ್ತ್ ಸೌತು ಈ ಥರ ಆಪೋಸಿಟ್ ಇದ್ದಾಗ ಅದರಲ್ಲಿ ಕನ್ಫ್ಯೂಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ. ಸೊ ಲೆಫ್ಟ್ ಆರ್ ರೈಟ್ ಈ ಥರ ಆಪೋಸಿಟ್ ಇದ್ದಾಗ ಆ ಎರಡು ಆಪ್ಷನಲ್ಲಿ ನೀವು ಥಿಂಕ್ ಮಾಡಬೇಕಾಗತ್ತೆ. ಓಕೆನಾ. 50-50 ಆಪ್ಷನ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೈಂಡನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಟೆಕ್ನಿಕ್ಸ್ ಬಂದುಬಿಟ್ಟು ನಿಮಗೆ ಒಂದು 2 ಆಪ್ಷನನ್ನು ತಲೆಯಿಂದ ತೆಗೆದಾಕೋದಕ್ಕೆ ಈಸಿ ಆಗುತ್ತೆ. ಇದು ಒಂದು 4 ವೇ. ಓಕೆ, ನೆಕ್ಸ್ಟ್ ಯಾವ ವೇ ಇದೆ ಅಂತ ನೋಡೋಣ ಬನ್ನಿ. ಓಕೆ, ಮೊದಲನೇದು ಬಂದುಬಿಟ್ಟು ಎಕ್ಸ್ಟ್ರೀಮ್ ವರ್ಡ್ಸ್ ಟ್ರ್ಯಾಪ್. ಏನಿದು ಎಕ್ಸ್ಟ್ರೀಮ್ ವರ್ಡ್ಸ್ ಅಂತ ಹೇಳಿದ್ರೆ ಇಲ್ಲಿ ಲಿಸ್ಟ್ ಮಾಡೋಣ. ಓಕೆನಾ. ಯಾವುದು ಎಕ್ಸ್ಟ್ರೀಮ್ ವರ್ಡ್ಸ್ ಅಂತ ಹೇಳಿದ್ರೆ ಓನ್ಲಿ ಅಂತ ಇರುತ್ತೆ. ಓಕೆನಾ. ನೆವರ್ ಅಂತ ಇರುತ್ತೆ. ಓಕೆನಾ. ಡೆಫಿನೆಟ್ಲಿ ಅಂತ, ಪಕ್ಕಾ ಇದೆ ಅಥವಾ ಇದು ಆಗಿರೋಕ್ಕೆ ಚಾನ್ಸೇ ಇಲ್ಲ, ಕೇವಲ ಇದೆ ಅಂದರೆ ಇದೆ, ಈ ಥರ ಆಪ್ಷನ್ಸ್ ಇರ್ತಾವಲ್ಲ. ಇನ್ನೂ ಲಿಸ್ಟ್ ಹೋಗ್ತಾನೇ ಹೋಗುತ್ತೆ. ಈ ಥರ ಆಪ್ಷನ್ಸ್ ಇದ್ದಾಗ ಫಾರ್ ಇನ್ನೂ ಒಂದು ತೊಗೋಬೋದು, ಆಲ್ವೇಸ್ ಅಂತ. ಓಕೆನಾ. ಈ ಥರ ಆಪ್ಷನ್ಸ್ ಎಲ್ಲ ಇದೆ, ಖಂಡಿತ ಇದೆ, ಪಕ್ಕಾ ಇದೇನೆ, ಕೇವಲ ಇದು ಮಾತ್ರ, ಇದ್ದೇನೆ, ಈ ಥರ ಪಕ್ಕಾ ಅಂದರೆ 100% ಇದೆ ಅಂತ ಯೂಸ್ ಮಾಡಿರ್ತಾರಲ್ವ ನಮ್ಮ ಸ್ಟೇಟ್ಮೆಂಟ್ಗಳಲ್ಲಿ. ಆ ಥರ ಇದ್ದಾಗ ಪಕ್ಕಾ ಬಂದುಬಿಟ್ಟು ಆಪ್ಷನ್ ಬಂದುಬಿಟ್ಟು ರಾಂಗ್ ಆಗಿರೋ ಚಾನ್ಸಸ್ 90%ಗಿಂತ ಜಾಸ್ತಿ ಇರುತ್ತೆ. ಲೆಟ್ಸ್ ಸೇ 95%. ನಿಮ್ಮ ಸೈನ್ಸಲ್ಲಿ ಎಸ್ಪೆಷಲಿ ನಮ್ಮ ಸೈನ್ಸ್ ಸಬ್ಜೆಕ್ಟಲ್ಲಿ ನಮ್ಮ ಸೆಂಟೆನ್ಸ್ ಸ್ಟೇಟ್ಮೆಂಟ್ಗಳಲ್ಲಿ ಓನ್ಲಿ, ಆಲ್ವೇಸ್, ನೆವರ್ ಈ ಥರ ಆಪ್ಷನ್ಸ್ ಇದೆ ಅಂತ ಹೇಳಿದ್ರೆ ಪಕ್ಕಾ ಅದು ರಾಂಗ್ ಅಂತ ನೀವೊಂದು ಐಡಿಯಾ ತೊಗೋಬಹುದು. ಓಕೆನಾ. ಇದು ಸಕ್ಸಸ್ ರೇಟ್ ನಾನು 95% ಕೊಡ್ತಿದ್ದೀನಿ. ನಿಮಗೆ ಪಕ್ಕಾ ಆಪ್ಷನ್ ಗೊತ್ತಿದ್ರೆ ಫೈನ್. ಓಕೆನಾ. ನಮಗೇನು ಗೊತ್ತಾಗ್ತಿಲ್ಲ ಮ್ಯಾಮ್, ಏನಾದರೂ ಇಂಟು ಹುಡುಕ್ಬಿಟ್ಟು ಮಾರ್ಕ್ಸ್ ತೊಗೋಬೇಕು ಅಂತ ಹೇಳಿದ್ರೆ ಈ ಥರ ಟೆಕ್ನಿಕ್ಸ್ಗಳು ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟು ಮಾಡರೇಟ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಏನಿದು ಮಾಡರೇಟ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದ್ರೆ ಜನರಲಿ, ಓಕೆನಾ, ಈ ಥರ ವರ್ಡ್, ಸಾಮಾನ್ಯವಾಗಿ, ಮೋಸ್ಟ್ಲಿ ಅಂತ ಇರುತ್ತೆ, ಮೋಸ್ಟ್ಲಿ, ಅಥವಾ ಯೂಶ್ವಲಿ, ಸಾಮಾನ್ಯವಾಗಿ, ಆಮೇಲೆ ಸಮ್ ಟೈಮ್ಸ್. ಓಕೆನಾ. ಈ ಥರ ವರ್ಡ್ಸ್ ಇರ್ತಾವಲ್ಲ, ಕೆಲವೊಮ್ಮೆ, ಅವಾಗವಾಗ, ಆಮೇಲೆ ಯೂಶ್ವಲಿ, ಜನರಲಿ ಈ ಥರ ವರ್ಡ್ ಇದ್ದಾಗ ಆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋ ಚಾನ್ಸಸ್ ಬಂದುಬಿಟ್ಟು ಇದು ಕೂಡ 95% ಇರುತ್ತೆ. ಓಕೆನಾ. ಸೊ ಈ ಥರ ವರ್ಡ್ಸ್ ಇದ್ದಾವೆ ನಮ್ಮ ಸೈನ್ಸ್ ಸಬ್ಜೆಕ್ಟಲ್ಲಿ ಅಥವಾ ನಮ್ಮ ಸೋಷಿಯಲ್ ಸಬ್ಜೆಕ್ಟಲ್ಲಿ ಇದೆ ಅಂತ ಹೇಳಿದ್ರೆ ಆ ಆಪ್ಷನ್ ಕರೆಕ್ಟ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದು ಲಾಜಿಕಲಿ ವರ್ಕ್ ಆಗುತ್ತೆ, ಬಟ್ ಸೈಂಟಿಫಿಕ್ ಆಗೆಲ್ಲ ವರ್ಕ್ ಆಗಲ್ಲ. ಕೆಲವೊಮ್ಮೆ ಏನು ಗೊತ್ತಾ, ನಮ್ಮ ಸೈನ್ಸ್ ಸಬ್ಜೆಕ್ಟಲ್ಲಿ ಅಥವಾ ಮ್ಯಾಥ್ಸಲ್ಲಿ ಅಥವಾ ಸೋಷಿಯಲಲ್ಲಿ ಯಾವುದು ತುಂಬ ಲಾಂಗೆಸ್ಟ್ ಆಪ್ಷನ್ ಇರುತ್ತೆ ಅದು ಬಂದುಬಿಟ್ಟು ಕರೆಕ್ಟ್ ಆಗಿರೋ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಲಾಂಗೆಸ್ಟ್ ಆಪ್ಷನ್ ಇದೆ ಅಂತ ಹೇಳಿದ್ರೆ ಅವರು ಕಾರಣಗಳನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಜಾಸ್ತಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಲ್ವಾ. ಸೊ ಆ ಟೈಮಲ್ಲಿ ನಮ್ಮ ಲಾಂಗೆಸ್ಟ್ ಆಪ್ಷನ್ ಯಾವುದಿದೆ ಅಲ್ವಾ ಅದು ಕೂಡ ಏನು ಕರೆಕ್ಟ್ ಆಗೋ ಚಾನ್ಸಸ್ ನಾನೊಂದು 80% ಎಬಾವ್ ಅಂತ ಕೊಡ್ತಾ ಇದ್ದೀನಿ. ಸಕ್ಸಸ್ ರೇಟ್ ಬಂದುಬಿಟ್ಟು ಒಂದು 80% ಎಬಾವ್ ಇದೆ ಅಂತ ಹೇಳ್ಬೋದು. ಓಕೆ, ಇನ್ಯಾವುದೆಲ್ಲ ನಮ್ಮ ಸ್ಟ್ರಾಟಜೀಸ್ ಇದೆ ಅಂತ ನೋಡೋಣ ಬನ್ನಿ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಲುಕ್ ಫಾರ್ ಕ್ವಾಲಿಫೈಯಿಂಗ್ ವರ್ಡ್ಸ್ ಅಂತ ಇದೆ. ಓಕೆ, ನಮ್ಮ ಮಕ್ಕಳಿಗೆ ಹೇಗೆ ಕ್ವೆಶನ್ಸ್ ಕೇಳಿರ್ತಾರೆ ಅಂತ ಹೇಳಿದ್ರೆ ಈ ಕೆಳಗಿನ ಏನು ಆಯ್ಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿರ್ತಾರೆ. ಓಕೆನಾ. ನೀವು ಸರಿಯಾಗಿದ್ದದ್ದು ಯಾವುದು ಅಂತ ಹುಡುಕಿರ್ತೀರ. ಅಲ್ಲಿ ನಿಮಗೊಂದು 5 ಥರ ಒಂದು ವರ್ಡ್ ಇರುತ್ತೆ. ನೀವು ಕರೆಕ್ಟ್ ಅಥವಾ ಇನ್ಕರೆಕ್ಟ್ ಕೇಳಿದಾರಾ ಅಂತ ನೋಡಬೇಕು. ನಿಮಗೆ ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಈ ಥರ ಯೂಸ್ ಮಾಡ್ತಾರೆ, ಇನ್ಕರೆಕ್ಟ್. ಇಲ್ಲ ಅವ್ರು ಹೇಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಟ್ ಕರೆಕ್ಟ್ ಅಂತ ಹೇಳ್ತಾರೆ. ಇಂಗ್ಲೀಷ್ ಮೀಡಿಯಮ್ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಕನ್ನಡ ಮೀಡಿಯಮ್ಗೆ ಸರಿಯಾದದ್ದು ಯಾವುದಿಲ್ಲ ಇಲ್ಲ ಅಂತ ಯೂಸ್ ಮಾಡಿರ್ತಾರೆ, ಬಟ್ ನೀವು ಕರೆಕ್ಟಾಗಿ ನೋಡಬೇಕು. ಇಲ್ಲ ಅಂದರೆ ಸರಿಯಾದ ಆಪ್ಷನ್ ಯಾವುದು ಅಂತ ನೋಡಿಬಿಡ್ತೀರ. ನಮ್ಮ ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ಅಷ್ಟೇ, ನಾಟ್ ಕರೆಕ್ಟ್ ಅಂತ ಯಾರೋ ಕೇಳಿರ್ತಾರೆ, ನೀವೇನು ಮಾಡಿಬಿಡ್ತೀರಾ, ಈ ನಾಟ್ ಅನ್ನೋದನ್ನು ನೋಡೇ ಇರಲ್ಲ, ಬರೀ ಕರೆಕ್ಟ್ ಅನ್ನೋದನ್ನು ನೋಡಿಬಿಟ್ಟು ಆಪ್ಷನ್ ಸೆಲೆಕ್ಟ್ ಮಾಡಿರ್ತೀರ. ಸೊ ಈ ಥರ ತಪ್ಪುಗಳನ್ನು ಮಾಡೋ ಹಾಗಿಲ್ಲ. ಸೊ ನಾವು ಕ್ವೆಶ್ಚನ್ ಕೊಟ್ಟಾಗ ಕರೆಕ್ಟಾಗಿ ಓದಿ
ನಾಟ್ ಆಪ್ಷನ್ ಇದೆಯಾ, ಎಕ್ಸೆಪ್ಟ್ ಇದಲ್ಲದೆ ಹೊರತಾಗಿ ಅಂತ ಆಪ್ಷನ್ ಇದೆಯಾ, ಇನ್ಕರೆಕ್ಟ್ ಸರಿಯಾಗಿಲ್ಲ ಅಥವಾ ತಪ್ಪಾದ ಅಂತ ಕೇಳ್ತೀವಿ, ಲೀಸ್ಟ್ ಕೊನೆಯದು, ಮ್ಯಾಕ್ಸಿಮಮ್ ಗರಿಷ್ಠ, ಮಿನಿಮಮ್ ಈ ಥರ ಆಪ್ಷನ್ಸ್ ಇದಾವ ಅಂತ ನೋಡಬೇಕು. ಸೊ ಈ ಥರ ಇದ್ದಾಗ ಸ್ವಲ್ಪ ಯೋಚನೆ ಮಾಡಬೇಕು. ಓಕೆನಾ? ಈ ಥರ ವರ್ಡ್ಸ್ ಇದ್ದಾಗ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು. ಓಕೆನಾ? ಇದು ಒಂದು ಕೀ ಸ್ಟ್ರಾಟಜೀಸ್. ನೆಕ್ಸ್ಟು ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ, ನಮ್ಮ ಡೆಫಿನೇಷನ್ಸನ್ನು ಓದಿರ್ತೀರ ಅಲ್ವಾ, ಸಡನ್ನಾಗಿ ಇದುವರೆಗೂ ಹೇಳ್ಕೊಟ್ಟಿರೋ ಟ್ರಿಕ್ಕು ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಡೆಫಿನೇಷನನ್ನು ಏನಾದರೂ ಕನೆಕ್ಟ್ ಮಾಡ್ಕೊಳಕ್ಕಾಗತ್ತಾ ಅಂತ ಟ್ರೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಓಕೆ, ಇವಾಗ ಆಕ್ಸಿಡೇಷನ್ ಉತ್ಕರ್ಷಣ ಅಂದಿದ ತಕ್ಷಣ ನೀವೇನು ಹೇಳ್ತೀರಾ, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀರಾ ಅಲ್ವಾ. ಓಕೆ, ಅಥವಾ ಗೇನ್ ಆಫ್ ಆಕ್ಸಿಜನ್ ಅಂತಲೂ ಹೇಳ್ತೀರಾ, ಆಮ್ಲಜನಕವನ್ನು ಪಡೆದುಕೊಳ್ಳೋದು ಅಂತಲೂ ಹೇಳ್ತೀರಾ. ಓಕೆ, ಅಥವಾ ರಿಡಕ್ಷನ್ ಅಂತ ಹೇಳಿದ್ರೆ, ಅಪಕರ್ಷಣ ಅಂತ ಹೇಳಿದ್ರೆ ಏನು, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ ಅಲ್ವಾ, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕೂಡ ಕರಿತೀವಿ. ಓಕೆ, ಅಥವಾ ಲಾಸ್ ಆಫ್ ಆಕ್ಸಿಜನ್ ಅಂತ ಕೂಡ ಹೇಳ್ಬೋದು. ಓಕೆ, ಈ ಥರ ಡೆಫಿನೇಷನ್ ಏನಾದರೂ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಕರೆಕ್ಟಾದ ಆಪ್ಷನ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಬೋದಾ ಅಂತ ಒಂದು ಟ್ರೈ ಮಾಡಬೇಕು. ಓಕೆನಾ? ಇದು ಒಂದು ಆಪ್ಷನ್. ಓಕೆ, ಇದು ಬಿ ಆ್ಯಂಡ್ ಸಿ ಆಪ್ಷನ್ ಇದೇನು ಸೈಂಟಿಫಿಕಲಿ ಪ್ರೂವ್ ಅನ್ನಲ್ಲ, ಒಂದು ಲೆಟ್ಸ್ ಸೇ ಲೈಕ್ ಏನೋ ಒಂದು 85% ವರ್ಕ್ ಆಗಿದೆ ಈ ಟ್ರಿಕ್ ಅನ್ನೋ ಥರ. ಓಕೆನಾ? ಏನಿದು ಬಿ ಆ್ಯಂಡ್ ಸಿ ಆಪ್ಷನ್ ಅಂತ ಹೇಳಿದ್ರೆ, ಇವಾಗ ಎ ಬಿ ಸಿ ಡಿ ಅಂತ 4 ಆಪ್ಷನ್ ಇರುತ್ತೆ ಅಲ್ವಾ. ಮೆಜಾರಿಟಿ ಎ ಮತ್ತು ಡಿನ ನಮ್ಮ ಟೀಚರ್ಗಳು ನಮ್ಮ SLC ಮಕ್ಕಳಿಗೆ ಕಡಿಮೆ ಕೊಡ್ತಾರೆ. ಸ್ಟಾರ್ಟಿಂಗೇನೆ ಆನ್ಸರ್ ಸಿಕ್ಬಿಡುತ್ತೆ ಅಂತ ಕೊಟ್ಟಿರಲ್ಲ. ಇಲ್ಲ ಅಂತ ಹೇಳಿದ್ರೆ ಡಿ ಆಪ್ಷನ್ವರೆಗೂ ಹೋಗ್ಬೇಕಲ್ಲ ಮಕ್ಕಳು ಅಂತ ಇದು ಕೂಡ ಕೊಟ್ಟಿರಲ್ಲ. ಈ ಮಧ್ಯ ಬಿ ಮತ್ತು ಸಿನ ಕೊಟ್ಟಿರೋ ಅಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಿ ಆ್ಯಂಡ್ ಸಿನ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಕರೆಕ್ಟಾಗಿರೋ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಥರ ಕೆಲವು ಏನು ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಫೈಂಡಿಂಗ್ ಔಟ್ ಟಾಪಿಕ್ ಅಂತ. ಏನಿದು ಅಂತ ಹೇಳಿದ್ರೆ, ಆಪ್ಷನ್ಸ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ರಿಲೆವೆಂಟಾಗಿ ಕೊಟ್ಟಿರ್ತಾರೆ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಕೆಲವೊಮ್ಮೆ. ಓಕೆನಾ? ಇದು ಯಾವ ಚಾಪ್ಟರಿಂದ ಬಂದಿದೆ ಅಂತ ಐಡೆಂಟಿಫೈ ಮಾಡೋಕ್ಕಾಗತ್ತಾ ಅಂತ ಟ್ರೈ ಮಾಡಬೇಕು ಆಪ್ಷನ್ಸನ್ನು. ಸೊ ಎಲ್ಲ ಆಪ್ಷನ್ಗಳು ಬಂದ್ಬಿಟ್ಟು ಒಂದೇ ಚಾಪ್ಟರಿಂದ ಬಂದಿದೆ ಅಂತ ನಿಮಗೆ ಒಂದು ಕನ್ಫರ್ಮೇಷನ್ ಸಿಕ್ಕಿದ್ರೆ, ನೆಕ್ಸ್ಟು ಆ ಎಲ್ಲ ಆಪ್ಷನ್ಗಳು ಯಾವ ಟಾಪಿಕ್ ರಿಲೇಟೆಡ್ ಬಂದಿದೆ ಅಂತ ಚೆಕ್ ಮಾಡಬೇಕು. ಸೊ ಇವಾಗ 1-2 ಆಪ್ಷನ್ಗಳು ಸೇಮ್ ಟಾಪಿಕ್ಕಿಂದನೇ ಬಂದಿರುತ್ತೆ, ಇನ್ನು 1-2 ಆಪ್ಷನ್ ಬಂದ್ಬಿಟ್ಟು ಬೇರೆ ಟಾಪಿಕ್ಕಿಂದ ಬಂದಿರುತ್ತೆ. ಸೊ ಸೇಮ್ ಟಾಪಿಕ್ಕಿಂದ ಬಂದಾಗ ಆ 2 ಆಪ್ಷನ್ ಹೇಗೋ ರಿಲೇಟೆಡ್ ಆಗ್ತಿದೆ ಅಂತ ನೀವು ಏನು ಓದಿರ್ತೀರಲ್ವ ಅದನ್ನು ರೀಕಾಲ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ನಾವು ಏನೆಲ್ಲ ಓದಿರ್ತೀವಿ ಆ ಟಾಪಿಕ್ಗೆ ನಮ್ಮ ಆಪ್ಷನ್ಗಳು ಕನೆಕ್ಟ್ ಆಗ್ತಿದೆಯಾ ಅಂತ ಚೆಕ್ ಮಾಡಬೇಕು. ಇದು ಒಂದು ಟ್ರಿಕ್. ಸೊ ಇದನ್ನು ಬಿಟ್ಟರೆ ಅಂತ ಏನು ಹೇಳಿದ್ರೆ, ರಿಮೂವ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂತ ಇರುತ್ತೆ. ನಮ್ಮ ಮ್ಯಾಥ್ಸಲ್ಲಿ ಅಥವಾ ಫಿಸಿಕ್ಸಲ್ಲಿ ನೀವು ಈ ಥರ ಆಪ್ಷನ್ ಕೂಡ ನೋಡಿರ್ಬೋದು. ಹೇಗೆ ಅಂತ ಹೇಳಿದ್ರೆ, ಇವಾಗ ಒಂದು 6 ಇದೆ ಅಂತ ಅಂದ್ಕೊಳ್ಳಿ, ಆಮೇಲೆ ಒಂದು 27 ಇದೆ ಅಂತ ಅಂದ್ಕೊಳ್ಳಿ, ಆಮೇಲೆ ಒಂದು 89 ಇದೆ ಅಂತ ತಿಳ್ಕೊಳ್ಳಿ, ಇನ್ನು ಒಂದು ಬಂದುಬಿಟ್ಟು ಒಂದು 196 ಏನೋ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇವಾಗ ಎ ಆಪ್ಷನ್ ಬಂದುಬಿಟ್ಟು 6 ಇದೆ, ಬಿ ಆಪ್ಷನ್ ಬಂದುಬಿಟ್ಟು 27 ಇದೆ, ಸಿ ಆಪ್ಷನ್ ಬಂದುಬಿಟ್ಟು 89 ಇದೆ, ಡಿ ಬಂದುಬಿಟ್ಟು 196 ಅಂತ ಆಪ್ಷನ್ ಏನೋ ಕೊಟ್ಟಿದ್ದೀನಿ ನಾನು ಇವಾಗ. ಸೊ ಇವಾಗ ನಾವು ಹೇಗೆ ಸೆಲೆಕ್ಟ್ ಮಾಡೋದು ಯಾವುದು ಕರೆಕ್ಟ್ ಆನ್ಸರ್ ಅಂತ? ಇವಾಗ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಡಿಮೆ ಇರೋದನ್ನು ತೆಗೆದಾಕ್ಬಿಡೋಣ, ಸಿಕ್ಕಾಪಟ್ಟೆ ಜಾಸ್ತಿ ಇರೋದನ್ನು ತೆಗೆದಾಕ್ಬಿಡೋಣ. ಓಕೆ, ಇವಾಗ ಬಿ ಮತ್ತು ಸಿ ಅಲ್ಲಿ ನೋಡಿದಾಗ ಯಾವುದು ಜಾಸ್ತಿ ಇದೆ? ಸೊ 89 ಇದೆ ಅಲ್ವಾ. ಸೊ ಇದನ್ನು ಕೂಡ ತೆಗೆದಾಕೋದಕ್ಕೆ ಟ್ರೈ ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ಈ ಬಿ ಸಿ ಆಪ್ಷನಲ್ಲಿ ಯಾವುದೋ ಒಂದು ಕರೆಕ್ಟಾಗಿರುತ್ತೆ. ಸೊ ನೀವು ನಿಮ್ಮ ಕ್ವೆಶ್ಚನ್ಗೆ ಹೇಗೆಲ್ಲ ಕನೆಕ್ಟ್ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡಬೇಕು. ಓಕೆನಾ? ಸೊ ಇದು ಒಂದು ಮೆಥಡ್. ನಾನು ನಿಮಗೆ ಸಿಕ್ಕಾಪಟ್ಟೆ ಸ್ಟ್ರಾಟಜೀಸನ್ನೆಲ್ಲ ಕೊಟ್ಟಿದ್ದೀನಿ. ನೀವು ಯಾವ ಥರ ನಿಮ್ಮ MCQ ಅಲ್ಲಿ ಮಾರ್ಕ್ಸ್ ತೊಗೋಬೇಕು, ನಿಮಗೆ ಏನೂ ಕರೆಕ್ಟಾಗಿರೋ ಆನ್ಸರ್ ಗೊತ್ತಾಗ್ತಿಲ್ಲ, ಬಟ್ ಸುಮ್ಮನೆ ಖಾಲಿ ಬಿಟ್ಟು 0 ಅಂತ ತೊಗೊಳೋದಕ್ಕಿಂತ ಅಟ್ಲೀಸ್ಟ್ ಏನಾದ್ರೂ ಟ್ರಿಕ್ಸನ್ನು ಟ್ರೈ ಮಾಡಿ ಮಾರ್ಕ್ಸ್ ತೊಗೊಳಕ್ಕಾಗತ್ತಾ ಅಂತ ಟ್ರೈ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಒಂದು 10 to 12 ಐಡಿಯಾಸನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನಿಮಗೆ ಈ ಟ್ರಿಕ್ಸ್ ನಿಮ್ಮ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.